ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ನೂರಾರು ಎಕರೆ ಜಮೀನಿಗೆ ಈಗ ನೀರು ನುಗ್ಗಿದೆ. ಹೀಗಾಗಿ ಈ ಬೆಳೆಗಳು ಕೂಡ ಹಾಳಾಗಿದ್ದ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳು ಮಾಡಿದಂತಹ ಎಡವಟ್ಟೇನು ಈ ಸ್ಟೋರಿ ನೋಡಿ. ಕಿತ್ತೋದ್ ಕಾಲುವೆಯಿಂದ ನೀರು ಪೋಲು, ರೈತರ ಜಮೀನು ರೆಸಾರ್ಟ್ಗಳು ಜಲಾವೃತ. ಬೇಸಿಗೆಯಲ್ಲಿ ಹರಿಯೋ ನೀರು ಕಂಡ್ರೆ ಯಾರಿಗೆ ತಾನೇ ಖುಷಿಯಾಗೋಲ್ಲ. ಕಾಲುವೆಯಲ್ಲಿ ತುಂಬಿ ಹರಿಯುತ್ತಿರೋ ನೀರು ಕಂಡು ನಾವು ಒಂದು ಸುತ್ತಾದ್ರೂ ಈಜಾಡೋಣ ಅನ್ಸುತ್ತೆ. ಆದ್ರೆ ಇಲ್ಲಿ ಹರಿಯುತ್ತಿರುವ ನೀರು ಖುಷಿಗಿಂತ ಕಣ್ಣೀರು ತರಿಸುತ್ತಿದೆ. ಹೌದು, ಹೀಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಸಿಕ್ಕ ವಸ್ತುಗಳನ್ನ ಕೊಚ್ಚಿಕೊಂಡು ನೀರು ಹರಿಯುತ್ತಿದೆಯಲ್ಲ. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಬಸ್ಸಾಪುರ ಬಳಿಯ ಎಡದಂಡೆ ಕಾಲುವೆ ಬಳಿ. ಕುಡಿಯಕ್ಕಂತ ನೀರು ಬಿಟ್ಟಿದ್ರು ರಾಯಚೂರಿಗೆ, ಮಾನವಿ, ಸಿಂಧನೂರು ಕುಡಿಯಕ್ಕ. ಕೊಪ್ಪಳ ಇಲ್ಲಿದ್ದ ಎಲ್ಲ ಮಾನಿ ಕಡೆಗೆ ನೀರು ಬಿಟ್ರ ಗುದ್ದು ಬಿದ್ದೈತಿ. ಗುದ್ದು ಬಿದ್ದಾಗ ಅಧಿಕಾರಿಗಳಿಗೆ ಹೇಳಿದ್ರ ಗಮನಕ್ಕೆ ಮಾಡಿಲ್ಲ. 4 ತಿಂಗಳಾಗೈತಿ ಅಂತ ಅವ್ರು ಹೇಳಿ. 4 ತಿಂಗಳಾದ್ರೂ ಹೇಳಿದ್ರ 12 ತಾಸಿನಾಗ ನೀರು ಬಿಟ್ಟು ಹೊಡೆದೋಗೈತಿ. ಮುಂದೆ ಕುಡಿಯಕ್ ಕೂಡ ನೀರಿಲ್ಲ, ಬೋರ್ನ ನೀರಿಲ್ಲ. ಸಮಸ್ಯೆ ಇದೆ ಹೆಂಗಂತ ಅರ್ಥ. ಬೆಳೆ ಲಾಸ್ ಆಗಿ ಹೋಗ್ಯವ್ರಿ ಎಲ್ಲ. ಒಂದು 150 ಎಕರೆ ಆಗತ್ತ. 150 ಎಕರೆ ಏನು ಭತ್ತ ಲಾಸ್ ಆಗೈತಿ. ಹೊಲಗಳು ಕೊಯ್ಯಕ್ ಬಂದಂತ ಗದ್ದೆಗಳು ಹಿಂಗ ನೀರಿದ್ರು ಕುಡಿಯಕ್ ನೀರು ಬಿಟ್ಟಾರ. ಅಲ್ಲಿ ಮುಟ್ಟಿಲ್ಲ, ಇನ್ನ ಮಾನಿ ಮುಟ್ಟಿಲ್ಲ, ಖಾಲಿ ಹೊಡೆದೋಗೈತೆ ಆಗಲಿ. ಬಳ್ಳಾರಿಯ ತುಂಗಭದ್ರಾ ಜಲಾಶಯದಿಂದ ಅಧಿಕಾರಿಗಳು 4 ಜಿಲ್ಲೆಗಳ ಜನರಿಗಾಗಿ ಕುಡಿಯಲು ನೀರು ಬಿಡ್ತಿದ್ರು. ಆದರೆ ಬಸ್ಸಾಪುರದ ಬಳಿ ಕಾಲುವೆ ಒಡೆದು ನೀರು ಕೆರೆಗಳನ್ನು ತಲುಪುವ ಬದಲು ರೈತರ ಜಮೀನು ರೆಸಾರ್ಟ್ಗಳಿಗೆ ನುಗ್ಗಿದೆ. ಮೊದಲೇ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 2ನೇ ಬೆಳೆಗೆ ನೀರಿಲ್ಲದ ಕಾರಣ ಈ ಬಾರಿ ರೈತರು ವ್ಯವಸಾಯ ಮಾಡಿಲ್ಲ. ಈಗ ಕುಡಿಯಲು ಬಿಟ್ಟಿದ್ದ ನೀರು ಕೂಡ ಪೋಲಾಗ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಗುದ್ದು ಬಿದ್ದಿತ್ರಿ ಎಲ್ಲ ಒಂದ್ ಸಣ್ಣದ ಗುದ್ದು ಬಿದ್ರ ಅದಕ್ಕ ಸ್ವಲ್ಪ ಚೀಲ ಕಟ್ಟಿ ಇದು ಮಾಡಿದ್ರೆ ಅದು ನಿಂದಿರ್ತಾ ಇಲ್ಲ. ಯಾಕಂದ್ರೆ ಅದು ಎಲ್ಲರ ಗಮನಕ್ಕೆ ತಂದಿವ್ರಿ. ಗಮನಕ್ಕೆ ತಂದ್ರು ಕೂಡ ಯಾರು ನಮ್ಮನ್ನ ರೈತರನ್ನ ಮಾಡಲ್ರಿ. ಅದಕ್ಕೆ ಏನಾಗೈತ್ರಿ ಈಗೆಲ್ಲ ಹೊಡೆದು ಆನೆ ಆಗೈತಲ್ರಿ. ಈಗ ಏನ್ ಮಾಡ್ತೀರಿ? ಈಗ ಇಲ್ಲೆಲ್ಲ ಗದ್ದೆಗಳು ಹೋಗ್ಯಾವ. ಆಮೇಲೆ ಎಲ್ಲ ಬಂದದ್ದು ಇನ್ನೊಂದು 8-10 ದಿನ ಆದ್ರೆ ಕೊಯ್ಯಕ್ ಗದ್ದು ಬಂದದ್ದು ಎಲ್ಲ ನಾಶನ ಆಗಿ ಎಲ್ಲ ಹತ್ತು ಯಾರು ಎಣ್ಣೆ ಕುಡಿತಾರ ಗೊತ್ತಾಗಲ್ಲ. ಈಗ ರೈತರ ಜೀವನ ಅಂದ್ರ ಪೂರ್ತಿ ಕೆಲ್ಲಾಸ ಆಗಿಬಿಡತ್ರಿ. ಸದ್ಯ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿ ಮಾಡಿರೋ ನಿರ್ಲಕ್ಷ್ಯದಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದೆ. ಸದ್ಯ ರೈತರು ಪರಿಹಾರಕ್ಕಾಗಿ ಆಗ್ರಹ ಮಾಡುತ್ತಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ಈ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ನೂರಾರು ಎಕರೆ ಜಮೀನಿಗೆ ಈಗ ನೀರು ನುಗ್ಗಿದೆ. ಹೀಗಾಗಿ ಈ ಬೆಳೆಗಳು ಕೂಡ ಹಾಳಾಗಿದ್ದ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳು ಮಾಡಿದಂತಹ ಎಡವಟ್ಟೇನು ಈ ಸ್ಟೋರಿ ನೋಡಿ. ಕಿತ್ತೋದ್ ಕಾಲುವೆಯಿಂದ ನೀರು ಪೋಲು, ರೈತರ ಜಮೀನು ರೆಸಾರ್ಟ್ಗಳು ಜಲಾವೃತ. ಬೇಸಿಗೆಯಲ್ಲಿ ಹರಿಯೋ ನೀರು ಕಂಡ್ರೆ ಯಾರಿಗೆ ತಾನೇ ಖುಷಿಯಾಗೋಲ್ಲ. ಕಾಲುವೆಯಲ್ಲಿ ತುಂಬಿ ಹರಿಯುತ್ತಿರೋ ನೀರು ಕಂಡು ನಾವು ಒಂದು ಸುತ್ತಾದ್ರೂ ಈಜಾಡೋಣ ಅನ್ಸುತ್ತೆ. ಆದ್ರೆ ಇಲ್ಲಿ ಹರಿಯುತ್ತಿರುವ ನೀರು ಖುಷಿಗಿಂತ ಕಣ್ಣೀರು ತರಿಸುತ್ತಿದೆ. ಹೌದು, ಹೀಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಸಿಕ್ಕ ವಸ್ತುಗಳನ್ನ ಕೊಚ್ಚಿಕೊಂಡು ನೀರು ಹರಿಯುತ್ತಿದೆಯಲ್ಲ. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಬಸ್ಸಾಪುರ ಬಳಿಯ ಎಡದಂಡೆ ಕಾಲುವೆ ಬಳಿ. ಕುಡಿಯಕ್ಕಂತ ನೀರು ಬಿಟ್ಟಿದ್ರು ರಾಯಚೂರಿಗೆ, ಮಾನವಿ, ಸಿಂಧನೂರು ಕುಡಿಯಕ್ಕ. ಕೊಪ್ಪಳ ಇಲ್ಲಿದ್ದ ಎಲ್ಲ ಮಾನಿ ಕಡೆಗೆ ನೀರು ಬಿಟ್ರ ಗುದ್ದು ಬಿದ್ದೈತಿ. ಗುದ್ದು ಬಿದ್ದಾಗ ಅಧಿಕಾರಿಗಳಿಗೆ ಹೇಳಿದ್ರ ಗಮನಕ್ಕೆ ಮಾಡಿಲ್ಲ. 4 ತಿಂಗಳಾಗೈತಿ ಅಂತ ಅವ್ರು ಹೇಳಿ. 4 ತಿಂಗಳಾದ್ರೂ ಹೇಳಿದ್ರ 12 ತಾಸಿನಾಗ ನೀರು ಬಿಟ್ಟು ಹೊಡೆದೋಗೈತಿ. ಮುಂದೆ ಕುಡಿಯಕ್ ಕೂಡ ನೀರಿಲ್ಲ, ಬೋರ್ನ ನೀರಿಲ್ಲ. ಸಮಸ್ಯೆ ಇದೆ ಹೆಂಗಂತ ಅರ್ಥ. ಬೆಳೆ ಲಾಸ್ ಆಗಿ ಹೋಗ್ಯವ್ರಿ ಎಲ್ಲ. ಒಂದು 150 ಎಕರೆ ಆಗತ್ತ. 150 ಎಕರೆ ಏನು ಭತ್ತ ಲಾಸ್ ಆಗೈತಿ. ಹೊಲಗಳು ಕೊಯ್ಯಕ್ ಬಂದಂತ ಗದ್ದೆಗಳು ಹಿಂಗ ನೀರಿದ್ರು ಕುಡಿಯಕ್ ನೀರು ಬಿಟ್ಟಾರ. ಅಲ್ಲಿ ಮುಟ್ಟಿಲ್ಲ, ಇನ್ನ ಮಾನಿ ಮುಟ್ಟಿಲ್ಲ, ಖಾಲಿ ಹೊಡೆದೋಗೈತೆ ಆಗಲಿ. ಬಳ್ಳಾರಿಯ ತುಂಗಭದ್ರಾ ಜಲಾಶಯದಿಂದ ಅಧಿಕಾರಿಗಳು 4 ಜಿಲ್ಲೆಗಳ ಜನರಿಗಾಗಿ ಕುಡಿಯಲು ನೀರು ಬಿಡ್ತಿದ್ರು. ಆದರೆ ಬಸ್ಸಾಪುರದ ಬಳಿ ಕಾಲುವೆ ಒಡೆದು ನೀರು ಕೆರೆಗಳನ್ನು ತಲುಪುವ ಬದಲು ರೈತರ ಜಮೀನು ರೆಸಾರ್ಟ್ಗಳಿಗೆ ನುಗ್ಗಿದೆ.
ಮೊದಲೇ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ, ಎರಡನೇ ಬೆಳೆಗೆ ನೀರಿಲ್ಲದ ಕಾರಣ ಈ ಬಾರಿ ರೈತರು ವ್ಯವಸಾಯ ಮಾಡಿಲ್ಲ. ಈಗ ಕುಡಿಯಲು ಬಿಟ್ಟಿದ್ದ ನೀರು ಕೂಡ ಪೋಲಾಗ್ತಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಗುದ್ದು ಬಿದ್ದಿತ್ರಿ ಎಲ್ಲ ಒಂದ್ ಸಣ್ಣದ ಗುದ್ದು ಬಿದ್ರ ಒಂದ್ ಅದಕ್ಕ ಸ್ವಲ್ಪ ಚೀಲ ಕಟ್ಟಿ ಇದು ಮಾಡಿದ್ರೆ ಅದು ನಿಂದಿರ್ತಾ ಇಲ್ಲ. ಯಾಕಂದ್ರೆ ಅದು ಎಲ್ಲಾರ ಗಮನಕ್ಕೆ ತಂದಿವ್ರಿ. ಗಮನಕ್ಕೆ ತಂದ್ರು ಕೂಡ ಯಾರು ನಮ್ಮನ್ನ ರೈತರನ್ನ ಮಾಡಲ್ರಿ. ಅದಕ್ಕೆ ಏನಾಗೈತ್ರಿ ಈಗೆಲ್ಲ ಹೊಡೆದು ಹಾನಿ ಆಗೈತಲ್ರಿ. ಈಗ ಏನ್ ಮಾಡ್ತೀರಿ? ಈಗ ಇಲ್ಲೆಲ್ಲ ಗದ್ದಿಗಳು ಹೋಗ್ಯಾವ. ಆಮೇಲೆ ಎಲ್ಲ ಬಂದದ್ದು ಇನ್ನೊಂದ್ 8-10 ದಿನ ಆದ್ರೆ ಕೊಯ್ಯಕ್ ಗದ್ದು ಬಂದದ್ದು ಎಲ್ಲ ನಾಶನ ಆಗಿ ಎಲ್ಲ ಹತ್ತು ಯಾರು ಎಣ್ಣೆ ಕುಡಿತಾರ ಗೊತ್ತಾಗಲ್ಲ. ಈಗ ರೈತರ ಜೀವನ ಅಂದ್ರ ಪೂರ್ತಿ ಕೆಲ್ಲಾಸ ಆಗಿಬಿಡತ್ರಿ. ಸದ್ಯ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿ ಮಾಡಿರೋ ನಿರ್ಲಕ್ಷ್ಯದಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದೆ. ಸದ್ಯ ರೈತರು ಪರಿಹಾರಕ್ಕಾಗಿ ಆಗ್ರಹ ಮಾಡುತ್ತಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ಈ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ನೂರಾರು ಎಕರೆ ಜಮೀನಿಗೆ ಈಗ ನೀರು ನುಗ್ಗಿದೆ. ಹೀಗಾಗಿ ಈ ಬೆಳೆಗಳು ಕೂಡ ಹಾಳಾಗಿದ್ದ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳು ಮಾಡಿದಂತಹ ಎಡವಟ್ಟೇನು? ಈ ಸ್ಟೋರಿ ನೋಡಿ. ಕಿತ್ತೋದ್ ಕಾಲುವೆಯಿಂದ ನೀರು ಪೋಲು, ರೈತರ ಜಮೀನು ರೆಸಾರ್ಟ್ಗಳು ಜಲಾವೃತ. ಬೇಸಿಗೆಯಲ್ಲಿ ಹರಿಯೋ ನೀರು ಕಂಡ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಕಾಲುವೆಯಲ್ಲಿ ತುಂಬಿ ಹರಿಯುತ್ತಿರೋ ನೀರು ಕಂಡು ನಾವು ಒಂದು ಸುತ್ತಾದ್ರೂ ಈಜಾಡೋಣ ಅನ್ಸುತ್ತೆ. ಆದ್ರೆ ಇಲ್ಲಿ ಹರಿಯುತ್ತಿರುವ ನೀರು ಖುಷಿಗಿಂತ ಕಣ್ಣೀರು ತರಿಸುತ್ತಿದೆ. ಹೀಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಸಿಕ್ಕ ವಸ್ತುಗಳನ್ನ ಕೊಚ್ಚಿಕೊಂಡು ನೀರು ಹರಿಯುತ್ತಿದೆಯಲ್ಲ. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಬಸ್ಸಾಪುರ ಬಳಿಯ ಎಡದಂಡೆ ಕಾಲುವೆ ಬಳಿ. ಕುಡಿಯಕ್ಕಂತ ನೀರು ಬಿಟ್ಟಿದ್ರು ರಾಯಚೂರಿಗೆ, ಮಾನವಿ, ಸಿಂಧನೂರು. ಕುಡಿಯಕ್ಕ ಕೊಪ್ಪಳ ಇಲ್ಲಿದ್ದ ಎಲ್ಲ ಮಾನಿ ಕಡೆಗೆ ನೀರ್ ಬಿಟ್ರ ಗುದ್ದು ಬಿದ್ದೈತಿ. ಗುದ್ದು ಬಿದ್ದಾಗ ಅಧಿಕಾರಿಗಳಿಗೆ ಹೇಳಿದ್ರ ಗಮನಕ್ಕೆ ಮಾಡಿಲ್ಲ. 4 ತಿಂಗಳಾಗೈತಿ ಅಂತ ಅವ್ರು ಹೇಳಿ. 4 ತಿಂಗಳ ಆದ್ರೂ ಹೇಳಿದ್ರ 12 ತಾಸಿನಾಗ ನೀರು ಬಿಟ್ಟು ಹೊಡೆದೋಗೈತಿ. ಮುಂದೆ ಕುಡಿಯಕ್ ಕೂಡ ನೀರಿಲ್ಲ, ಬೋರಿನ ನೀರಿಲ್ಲ. ಸಮಸ್ಯೆ ಇದೆ ಹೆಂಗಂತ ಅರ್ಥ. ಬೆಳೆ ಲಾಸ್ ಆಗಿ ಹೋಗ್ಯವ್ರಿ ಎಲ್ಲ. ಒಂದು 150 ಎಕರೆ ಆಗತ್ತ. 150 ಎಕರೆ ಏನು ಭತ್ತ ಲಾಸ್ ಆಗೈತಿ. ಹೊಲಗಳು ಕೊಯ್ಯಕ್ ಬಂದಂತ ಗದ್ದೆಗಳು ಹಿಂಗ ನೀರಿದ್ರು ಕುಡಿಯಕ್ ನೀರು ಬಿಟ್ಟಾರ. ಅಲ್ಲಿ ಮುಟ್ಟಿಲ್ಲ, ಇನ್ನ ಮಾನಿ ಮುಟ್ಟಿಲ್ಲ ಖಾಲಿ ಹೊಡೆದೋಗೈತೆ. ಆಗಲಿ ಬಳ್ಳಾರಿಯ ತುಂಗಭದ್ರಾ ಜಲಾಶಯದಿಂದ ಅಧಿಕಾರಿಗಳು 4 ಜಿಲ್ಲೆಗಳ ಜನರಿಗಾಗಿ ಕುಡಿಯಲು ನೀರು ಬಿಡ್ತಿದ್ರು. ಆದರೆ ಬಸ್ಸಾಪುರದ ಬಳಿ ಕಾಲುವೆ ಒಡೆದು ನೀರು ಕೆರೆಗಳನ್ನು ತಲುಪುವ ಬದಲು ರೈತರ ಜಮೀನು ರೆಸಾರ್ಟ್ಗಳಿಗೆ ನುಗ್ಗಿದೆ. ಮೊದಲೇ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ, ಎರಡನೇ ಬೆಳೆಗೆ ನೀರಿಲ್ಲದ ಕಾರಣ ಈ ಬಾರಿ ರೈತರು ವ್ಯವಸಾಯ ಮಾಡಿಲ್ಲ. ಈಗ ಕುಡಿಯಲು ಬಿಟ್ಟಿದ್ದ ನೀರು ಕೂಡ ಪೋಲಾಗ್ತಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಗುದ್ದು ಬಿದ್ದಿತ್ರಿ ಎಲ್ಲ ಒಂದ್ ಸಣ್ಣದ ಗುದ್ದು ಬಿದ್ರ ಅದಕ್ಕ ಸ್ವಲ್ಪ ಚೀಲ ಕಟ್ಟಿ ಇದು ಮಾಡಿದ್ರೆ ಅದು ನಿಂದಿರ್ತಾ ಇಲ್ಲ. ಯಾಕಂದ್ರೆ ಅದು ಅಧಿಕಾರಿಗಳಿಗೆ ಎಲ್ಲಾರ ಗಮನಕ್ಕೆ ತಂದಿವ್ರಿ. ಗಮನಕ್ಕೆ ತಂದ್ರು ಕೂಡ ಯಾರು ನಮ್ಮನ್ನ ರೈತರನ್ನ ಮಾಡಲ್ರಿ. ಅದಕ್ಕೆ ಏನಾಗೈತ್ರಿ? ಈಗೆಲ್ಲ ಹೊಡೆದು ಹಾನಿ ಆಗೈತಲ್ರಿ. ಈಗ ಏನ್ ಮಾಡ್ತೀರಿ? ಈಗ ಈಗ ಇಲ್ಲೆಲ್ಲ ಗದ್ದಿಗಳು ಹೋಗ್ಯಾವ. ಆಮೇಲೆ ಎಲ್ಲ ಬಂದದ್ದು ಇನ್ನೊಂದ್ 8-10 ದಿನ ಆದ್ರೆ ಕೊಯ್ಯಕ್ ಗದ್ದು ಬಂದದ್ದು ಎಲ್ಲ ನಾಶನ ಆಗಿ ಎಲ್ಲ ಹತ್ತು ಯಾರು ಎಣ್ಣೆ ಕುಡಿತಾರ ಗೊತ್ತಾಗಲ್ಲ. ಈಗ ರೈತರ ಜೀವನ ಅಂದ್ರ ಪೂರ್ತಿ ಕೆಲ್ಲಾಸ ಆಗಿಬಿಡತ್ರಿ. ಸದ್ಯ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿ ಮಾಡಿರೋ ನಿರ್ಲಕ್ಷ್ಯದಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದೆ. ಸದ್ಯ ರೈತರು ಪರಿಹಾರಕ್ಕಾಗಿ ಆಗ್ರಹ ಮಾಡುತ್ತಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ಈ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸರ್ಕಾರಿ ಅಧಿಕಾರಿಗಳು ಮಾಡಿರುವಂತಹ ಗನಂದಾರಿ ಕೆಲಸಕ್ಕೆ ನೂರಾರು ಎಕರೆ ಜಮೀನಿಗೆ ಈಗ ನೀರು ನುಗ್ಗಿದೆ. ಹೀಗಾಗಿ ಈ ಬೆಳೆಗಳು ಕೂಡ ಹಾಳಾಗಿದ್ದ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧಿಕಾರಿಗಳು ಮಾಡಿದಂತಹ ಎಡವಟ್ಟೇನು? ಈ ಸ್ಟೋರಿ ನೋಡಿ. ಕಿತ್ತೋದ್ ಕಾಲುವೆಯಿಂದ ನೀರು ಪೋಲು, ರೈತರ ಜಮೀನು ರೆಸಾರ್ಟ್ಗಳು ಜಲಾವೃತ. ಬೇಸಿಗೆಯಲ್ಲಿ ಹರಿಯೋ ನೀರು ಕಂಡ್ರೆ ಯಾರಿಗೆ ತಾನೇ ಖುಷಿಯಾಗಲ್ಲ. ಕಾಲುವೆಯಲ್ಲಿ ತುಂಬಿ ಹರಿಯುತ್ತಿರೋ ನೀರು ಕಂಡು ನಾವು ಒಂದು ಸುತ್ತಾದ್ರೂ ಈಜಾಡೋಣ ಅನ್ಸುತ್ತೆ. ಆದ್ರೆ ಇಲ್ಲಿ ಹರಿಯುತ್ತಿರುವ ನೀರು ಖುಷಿಗಿಂತ ಕಣ್ಣೀರು ತರಿಸುತ್ತಿದೆ.
ಹೀಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಕೊಚ್ಚಿಕೊಂಡು ನೀರು ಹರಿಯುತ್ತಿದೆಯಲ್ಲ. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ತಾಲೂಕಿನ ಬಸ್ಸಾಪುರ ಬಳಿಯ ಎಡದಂಡೆ ಕಾಲುವೆ ಬಳಿ. ಕುಡಿಯಕ್ಕಂತ ನೀರು ಬಿಟ್ಟಿದ್ರು ರಾಯಚೂರಿಗೆ, ಮಾನವಿ, ಸಿಂಧನೂರು. ಕುಡಿಯಕ್ಕ ಕೊಪ್ಪಳ ಇಲ್ಲಿದ್ದ ಎಲ್ಲ ಮಾನಿ ಕಡೆಗೆ ನೀರ್ ಬಿಟ್ರ ಗುದ್ದು ಬಿದ್ದೈತಿ. ಗುದ್ದು ಬಿದ್ದಾಗ ಅಧಿಕಾರಿಗಳಿಗೆ ಹೇಳಿದ್ರ ಗಮನಕ್ಕೆ ಮಾಡಿಲ್ಲ. 4 ತಿಂಗಳಾಗೈತಿ ಅಂತ ಅವ್ರು ಹೇಳಿ. 4 ತಿಂಗಳ ಆದ್ರೂ ಹೇಳಿದ್ರ 12 ತಾಸಿನಾಗ ನೀರು ಬಿಟ್ಟು ಹೊಡೆದೋಗೈತಿ. ಮುಂದೆ ಕುಡಿಯಕ್ ಕೂಡ ನೀರಿಲ್ಲ, ಬೋರಿನ ನೀರಿಲ್ಲ. ಸಮಸ್ಯೆ ಇದೆ ಹೆಂಗಂತ ಅರ್ಥ. ಬೆಳೆ ಲಾಸ್ ಆಗಿ ಹೋಗ್ಯವ್ರಿ ಎಲ್ಲ. ಒಂದು 150 ಎಕರೆ ಆಗತ್ತ. 150 ಎಕರೆ ಏನು ಭತ್ತ ಲಾಸ್ ಆಗೈತಿ. ಹೊಲಗಳು ಕೊಯ್ಯಕ್ ಬಂದಂತ ಗದ್ದೆಗಳು ಹಿಂಗ ನೀರಿದ್ರು ಕುಡಿಯಕ್ ನೀರ್ ಬಿಟ್ಟಾರ. ಅಲ್ಲಿ ಮುಟ್ಟಿಲ್ಲ, ಇನ್ನ ಮಾನಿ ಮುಟ್ಟಿಲ್ಲ ಖಾಲಿ ಹೊಡೆದೋಗೈತಿ. ಆಗಲಿ ಬಳ್ಳಾರಿಯ ತುಂಗಭದ್ರಾ ಜಲಾಶಯದಿಂದ ಅಧಿಕಾರಿಗಳು 4 ಜಿಲ್ಲೆಗಳ ಜನರಿಗಾಗಿ ಕುಡಿಯಲು ನೀರು ಬಿಡ್ತಿದ್ರು. ಆದರೆ ಬಸ್ಸಾಪುರದ ಬಳಿ ಕಾಲುವೆ ಒಡೆದು ನೀರು ಕೆರೆಗಳನ್ನು ತಲುಪುವ ಬದಲು ರೈತರ ಜಮೀನು ರೆಸಾರ್ಟ್ಗಳಿಗೆ ನುಗ್ಗಿದೆ. ಮೊದಲೇ ತುಂಗಭದ್ರಾ ಡ್ಯಾಂನಲ್ಲಿ ನೀರಿಲ್ಲ. 2ನೇ ಬೆಳೆಗೆ ನೀರಿಲ್ಲದ ಕಾರಣ ಈ ಬಾರಿ ರೈತರು ವ್ಯವಸಾಯ ಮಾಡಿಲ್ಲ. ಈಗ ಕುಡಿಯಲು ಬಿಟ್ಟಿದ್ದ ನೀರು ಕೂಡ ಪೋಲಾಗ್ತಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಗುದ್ದು ಬಿದ್ದಿತ್ರಿ ಎಲ್ಲ ಒಂದ್ ಸಣ್ಣದ ಗುದ್ದು ಬಿದ್ರ ಒಂದ್ ಅದಕ್ಕ ಸ್ವಲ್ಪ ಚೀಲ ಕಟ್ಟಿ ಇದು ಮಾಡಿದ್ರೆ ಅದು ನಿಂದಿರ್ತಾ ಇಲ್ಲ. ಯಾಕಂದ್ರೆ ಅದು ಅಧಿಕಾರಿಗಳಿಗೆ ಎಲ್ಲರ ಗಮನಕ್ಕೆ ತಂದಿವ್ರಿ. ಗಮನಕ್ಕೆ ತಂದ್ರು ಕೂಡ ಯಾರು ನಮ್ಮನ್ನ ರೈತರನ್ನ ಮಾಡಲ್ರಿ. ಅದಕ್ಕೆ ಏನಾಗೈತ್ರಿ ಈಗೆಲ್ಲ ಹೊಡೆದು ಹಾನಿ ಆಗೈತಲ್ರಿ. ಈಗ ಏನ್ ಮಾಡ್ತೀರಿ? ಈಗ ಈಗ ಇಲ್ಲೆಲ್ಲ ಗದ್ದಿಗಳು ಹೋಗ್ಯಾವ. ಆಮೇಲೆ ಎಲ್ಲ ಬಂದದ್ದು ಇನ್ನೊಂದ್ 8-10 ದಿನ ಆದ್ರೆ ಕೊಯ್ಯಕ್ ಗದ್ದು ಬಂದದ್ದು ಎಲ್ಲ ನಾಶನ ಆಗಿ ಎಲ್ಲ ಹತ್ತಿ ಯಾರು ಎಣ್ಣೆ ಕುಡಿತಾರ ಗೊತ್ತಾಗಲ್ಲ. ಈಗ ರೈತರ ಜೀವನ ಅಂದ್ರ ಪೂರ್ತಿ ಕೆಲ್ಲಾಸ ಆಗಿಬಿಡತ್ರಿ. ಸದ್ಯ ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿ ಮಾಡಿರೋ ನಿರ್ಲಕ್ಷ್ಯದಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಮಣ್ಣು ಪಾಲಾಗಿದೆ. ಸದ್ಯ ರೈತರು ಪರಿಹಾರಕ್ಕಾಗಿ ಆಗ್ರಹ ಮಾಡುತ್ತಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸರ್ಕಾರ ಈ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಯಾವಾಗ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.